ನನ್ನ ಹೆಸರು ಮೊಹಮ್ಮದ್ ಜಮೀರ್ ಅಂತ. ನಾನು ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರದ ಕಾವಲ್ ಬೈಸಂದ್ರ ವಾರ್ಡಿನಲ್ಲಿ ನಾನು ಇರ್ತಕ್ಕಂಥದ್ದು. ಇಲ್ಲಿ ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಜನನಾಯಕರಾಗಿ, ಬಡವರ ಬಂಧುವಾಗಿ, ದೀನದಲಿತರ ಏಳಿಗೆಗಾಗಿ ದುಡಿಯುವಂಥ ಧೀಮಂತ ನಾಯಕರು ಯಾರಾದರೂ ಇದ್ದಿದ್ದೆ ಆದರೆ ಅದು ಅಖಂಡ ಶ್ರೀನಿವಾಸ ಮೂರ್ತಿರವರು. ಅಖಂಡ ಶ್ರೀನಿವಾಸ ಮೂರ್ತಿರವರು ಯಾವ ವಾರ್ಡು ಬಿಡಲಿಲ್ಲ. ಈ ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರಕ್ಕೆ 7 ವಾರ್ಡ್ ಬರ್ತದೆ. ವಾರ್ಡ್ ನಂಬರ್ 31 ಅಂದರೆ 31 ವಾರ್ಡು ಕುಶಾಲನಗರ, 32 ಕಾವಲ್ ಬೈಸಂದ್ರ, 47 ಡಿ ಜಿ ಹಳ್ಳಿ, 48 ಮುನೇಶ್ವರ ನಗರ, 61 ಎಸ್ ಕೆ ಗಾರ್ಡನ್, 78 ಪುಲಿಕೇಶಿನಗರ, 60 ಸಗಾಯಿಪುರ. ಈ 7 ವಾರ್ಡ್ ಮಟ್ಟದಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿ ಅಂದರೆ, ಶಾಸಕರಾಗಿ ಜನನಾಯಕರಾಗಿ ಕೆಲಸ ಮಾಡಿರೋ ವ್ಯಕ್ತಿ ಅಂದರೆ ಅಖಂಡ ಶ್ರೀನಿವಾಸ ಮೂರ್ತಿರವರು. ಇವರ ಕಾಲದಲ್ಲಿ ಸುಮಾರು ಜನಕ್ಕೆ, ಸುಮಾರು ವಾರ್ಡಲ್ಲಿ ಜನಗಳಿಗೆ ಸೌಕರ್ಯ ಮಾಡುವಂಥದ್ದಾಗಲಿ, ಫ್ರೀ ಪೆನ್ಷನ್ಗಳಾಗಲಿ, ಮತ್ತು ಜನ ಕಷ್ಟದಲ್ಲಿದ್ದರೆ ಅವರ ಹಾಸ್ಪಿಟ್ಲ್ಗಳಲ್ಲಿ ಅವರಿಗೆ ಖರ್ಚು ಮಾಡುವಂಥದ್ದಾಗಲಿ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಂತಾಗಲಿ, ಆಮೇಲೆ ವರ್ಷ ಬಂದರೆ ವಾಡಿಕೆ ರೀತಿಯಲ್ಲಿ ಮುಸ್ಲಿಂ ಜನಾಂಗದ ರಂಜಾನ್ ಹಬ್ಬ ಬಂದರೆ ಸುಮಾರು 12,000 ರಿಂದ 15,000 ರೇಷನ್ ಕಿಟ್ಟನ್ನು ಹಂಚುವಂಥ ಕಾರ್ಯಕ್ರಮ ಮಾಡ್ತಾಯಿದ್ರು. ಪೊಂಗಲ್ ಹಬ್ಬ ಬಂದರೆ, ಹಿಂದೂಗಳ ಹಬ್ಬ ಬಂದರೆ ಆ ಹಬ್ಬದಲ್ಲಿ ಸುಮಾರು 10,000 ರಿಂದ 12,000 ಜನಕ್ಕೆ ರೇಷನ್ ಕಿಟ್ಟನ್ನು ಕೊಡುವಂಥ ಕೆಲಸ ಕಾರ್ಯಕ್ರಮ ಮಾಡ್ತಾಯಿದ್ರು. ಕ್ರಿಸ್ಮಸ್ ಹಬ್ಬ ಬಂದರೆ, ಕ್ರಿಶ್ಚಿಯನ್ ಹಬ್ಬ ಬಂದರೆ ಅವರ ಹಬ್ಬದಲ್ಲೂ ಕೂಡ ಸುಮಾರು 10,000 ರಿಂದ 15,000 ಜನಕ್ಕೆ ರೇಷನ್ ಕಿಟ್ಟನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ರು. ಸರ್ವ ಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಅದು ಪುಲಿಕೇಶಿನಗರದಲ್ಲಿ ಜನನಾಯಕರಾದ ಅಖಂಡ ಶ್ರೀನಿವಾಸ ಮೂರ್ತಿರವರ ಕಡೆಯಿಂದನೇ ಶುರುವಾಗ್ತದೆ. ಯಾಕಂದರೆ ಎಲ್ಲ ಜಾತಿ ಧರ್ಮದವ್ರಿಗೂ ಒಟ್ಟುಗೂಡಿಸಿ ಜೊತೆಯಲ್ಲಿ ಕೊಂಡೊಯ್ಯುವ ನಾಯಕ ಅಂದರೆ ಅಖಂಡ ಶ್ರೀನಿವಾಸ ಮೂರ್ತಿರವರು. ದಿನನಿತ್ಯ ಸುಮಾರು 6 ರಿಂದ 7 ಗಂಟೆ 8 ಗಂಟೆಗಳ ಕಾಲ ಈ ಕ್ಷೇತ್ರದ ಕೆಲಸಕ್ಕಾಗಿ ದುಡಿದಂಥ ಅವರು ಜನ ಈಗ ಕೆಲವರು ನಿಮಗೆ ಗೊತ್ತಿದೆ ಯಾವ ರೀತಿ ಅವ್ರನ್ನ ಅಪಪ್ರಚಾರ ಮಾಡಿ ಅವ್ರಿಗೆ ಕಡೆಗಣಿಸಬೇಕು ಅಂತ ಹೇಳಿ ಮಾಡಿದರು. ಆದರೂ ಜನ ಯಾರೂ ಅವರ ಕೈ ಬಿಟ್ಟಿಲ್ಲ. ಈಗ ಬಂದಿರುವಂಥ MLA ಯಾರು ಅಂತಲೇ ಗೊತ್ತಿಲ್ಲ. ಈಗಲೂ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೋದರೆ ನಮ್ಮ ಫ್ರೆಂಡ್ ಹೇಳ್ದಂಗೆ 6 ವರ್ಷದ ಮಕ್ಕಳು ಹೇಳ್ತಾರೆ, ಸೀನಣ್ಣ ಜಾರಾಯ್, ಸೀನಣ್ಣ ಆರಾಯ್, ಸೀನಣ್ಣ ಕುದೇಖೋ, ಸೀನಣ್ಣ ಕುದೇಖೋ, ಈ ಥರ ಮಕ್ಕಳು ಹೇಳ್ತಾರೆ. ಸ್ಕೂಲಲ್ಲಿ ಹೋದರೆ ಸ್ಕೂಲ್ ಮಕ್ಕಳು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಹೆಸರು ಜೊತೆಯಲ್ಲಿ ಹೆಸರು ತಗೊಂಡು ಅವರು ಕೆಲಸ ಮಾಡ್ತಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತೀವಿ. ಮತ್ತು ಅವರಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸದಾ ಆಶೀರ್ವಾದ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ಜೈ ಭೀಮ್. ನಾವು ಅಂಬೇಡ್ಕರ್ ಜೈ ಭೀಮ್ ಸೇನೆಯಿಂದ ಬಂದಿದ್ದೇವೆ. ನನ್ನ ಹೆಸರು ಜೂಲಿ, ನಾನು ಬೆಂಗಳೂರು ಮಹಿಳಾ ಅಧ್ಯಕ್ಷೆ. ಈ ದಿನ ಬಂದು ಪುಲಿಕೇಶಿ ನಗರದ ಮಾಜಿ ಶಾಸಕರಾದ ಶ್ರೀ ಅಖಂಡ ಶ್ರೀನಿವಾಸ ಮೂರ್ತಿ ಸರ್ ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತಾ ಅಷ್ಟೊಂದು ಜನರ ಸಪೋರ್ಟ್ ಇದೆ, ಅವರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನಮ್ಮ ಸಂಘಟನೆ ವತಿಯಿಂದ ಕೋರಿ ಅವರಿಗೆ ಶುಭವಾಗಲಿ ಎಂದು ಆಶಿಸುತ್ತೇವೆ. ಜೈ ಭೀಮ್. ಜೈ ಭೀಮ್. ಅಣ್ಣ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಜನರಿಗೆ. ಏನೇ ಹೌದು ಸರ್, ಅವ್ರು ಬಂದ್ಬಿಟ್ಟು ಜನರಿಗೆ ಬಂದ್ಬಿಟ್ಟು ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಜನರಲ್ಲೇ ಒಬ್ಬರು ಅಂತ ಬಾಳ್ತಾ ಇದ್ದಾರೆ. ಇಲ್ಲಿರೋ ಜನಗಳ ಬಗ್ಗೆ ಅವ್ರಿಗೆಲ್ಲ ತಿಳಿದಿದೆ. ಸೊ ಜನರಾಗಿ ಒಬ್ರು ಯಾವಾಗ ಇರ್ತಾರೋ ಅವರಿಗೆ ಬಂದು ಒಳ್ಳೆಯ ಒಂದು ಲೀಡರ್ ಆಗೋ ಕ್ವಾಲಿಟಿ ಇದೆ ಅಂತ ನಮ್ಮ ಅನಿಸಿಕೆ ಸರ್. ಸರ್, ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಸರ್ ಅವರು. ಜನಗಳು ಇವತ್ತು ಅವ್ರನ್ನ ನೆನೆಸ್ಕೊಳ್ತಾರೆ. ಲಾಸ್ಟ್ ಎಲೆಕ್ಷನಲ್ಲಿ ಅವ್ರಿಗೆ ಏನಾಯಿತೋ ಅದು ಬಂದ್ಬಿಟ್ಟು ಬೈ ಮಿಸ್ಟೇಕ್ ಆಗಿರೋದಷ್ಟೇ. ಇನ್ನು ಮುಂದೆ ಬಂದು ಏನಾದರೂ ಅವರೇ ಬರ್ತಾರೆ ಸರ್. ಯಾಕಂದರೆ ಜನಗಳ ಪ್ರೀತಿ ಗಳಿಸ್ಕೊಂಡಿದ್ದಾರೆ ಅವರು. ಅವ್ರ ಇವತ್ತು ಅಣ್ಣ ಎಲ್ಲ ಸೀರೆ ವಿತರಣೆ ಎಲ್ಲ ಮಾಡ್ತಾ ಇದ್ದಾರೆ. ಹೌದು ಸರ್, ಅವ್ರು ಬಂದು ನೋಡಿ ಬಡವರಿಗೆ ಬಂದ್ಬಿಟ್ಟು ಸೀರೆ ವಿತರಣೆ ಮಾಡ್ತಾ ಇದ್ದಾರೆ. ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ, ಅದನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ನೀರು ಕೊಡ್ತಾ ಇದ್ದಾರೆ, ದಣಿದವರಿಗೆ ನೀರು ಕೊಡ್ತಾ ಇದ್ದಾರೆ. ಇದು ಅವ್ರ ಒಂದು ಹುಟ್ಟದ ಹಬ್ಬಕ್ಕೆ ಮಾತ್ರ ಅಲ್ಲ, ಅವರು ಪ್ರತಿದಿನವೂ ಮಾಡುವಂಥ ಕೆಲಸನೇ. ಯಾವುದೇ ಒಂದು ಹಬ್ಬ ಆಗಲಿ, ಒಬ್ಬರಿಗೆ ಕಷ್ಟ ಆಗಲಿ, ಒಂದು ಸಾವಿರಲಿ, ಏನಿದ್ರು ಅವ್ರು ಬಂದು ಜನಗಳ ಮುಂದೆ ನಿಂತು ಏನು ಅವ್ರಿಗೆ ಸಹಾಯ ಬೇಕೋ ಅದನ್ನು ಮಾಡ್ತಾರೆ ಅವರು. ಧನ್ಯವಾದಗಳು ಸರ್. ನಾನು ಕರ್ನಾಟಕ ರಕ್ಷಣಾ ಪಡೆ ರಾಜ್ಯಾಧ್ಯಕ್ಷ ಸತೀಶ್ ಅಂತ. ಇವತ್ತು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನೋದು ಹುಟ್ಟುಹಬ್ಬ 55 ವರ್ಷದ್ದು. ಇವಾಗ ಎಲ್ಲ ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮ್ಮ ಮಹಿಳೆಯರುಗಳು ಎಲ್ಲ ಸೇರಿ ಇವತ್ತು ಅವ್ರಿಗೆ ಒಂದು ಕೆಂಪೇಗೌಡ ಈ ಏರಿಯಾದಲ್ಲಿ ಒಂದು
ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂವನ್ನು ಇಟ್ಟಿರು ಕೊಟ್ಟರು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೆಂಪೇಗೌಡ ಒಂದು ಸ್ಟ್ಯಾಚ್ಯೂನ ಕೊಟ್ಟು ಇವತ್ತು, ಯಾಕಂದರೆ ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನೀರಿನ ವ್ಯವಸ್ಥೆ ಇರಲಿ, ನಮ್ಮ ಪುನೀತ್ ರಾಜ್ಕುಮಾರ್ ಕರ್ನಾಟಕದಲ್ಲಿ ಕಂಚಿಯೊಂದು ಇಟ್ಟಿದ್ದಂದರೆ ಒಂದೇ ವ್ಯಕ್ತಿ ಅಂದರೆ ನಮ್ಮ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಅಣ್ಣ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ಇದು ಹುಟ್ಟುಹಬ್ಬಕ್ಕೆ ಎಷ್ಟೊಂದು ಸ್ಯಾರಿಗಳು, ಬಡವ್ರಿಗೆ ಸ್ಯಾರಿಗಳು, ಊಟಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇದೇ ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿ ಮಾಡ್ಕೊಂಡು ಬರಬೇಕು, ಸಮಾಜ ಸೇವಕರು ಮಾಡಬೇಕಂತ ವಿನಂತಿ ಮಾಡ್ತೀನಿ. ಇಂದಿಗೂ ರಾಜ್ಯಾಧ್ಯಕ್ಷರು ಸತೀಶ್ ಅಂತ ಮಾತು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ.